च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोन्मयादितरतश्चार्थेषु भिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुहूतं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 20ನೇ ಅಧ್ಯಾಯದಲ್ಲಿ ಇವತ್ತು 14ನೇ ಗದ್ಯ. ತಸ್ಯಾಪಿ ಪ್ರಯವ್ರತೋ ರಾಜ ಹಿರಣ್ಯರೇತಾ ನಾಮ ಸ್ವದ್ವೀಪಂ ಸಪ್ತಭ್ಯಃ ಪುತ್ರೇಭ್ಯೋ ಯಥಾ ಭಾಗಂ ವಿಭಜ್ಯ ಸ್ವಯಂ ತು ತಪ ಆತಿಷ್ಠತೆ. ಆಚಾರ್ಯ, ನಿನ್ನ ಪಾಠದ ಒಂದು ಡೌಟ್ ಇದೆ, ಕೇಳಿಕ್ ಬಂದಿದ್ದಾರೆ. ಇವಾಗಲೇ ಬೇಕಾ? ಕೇಳಿ. ಅಲ್ಲಿ ಸ್ವಗೋಪಿ ಪಿತೃದೇವೇಭ್ಯೋ ವಿಭಜನ್ ಶುಕ್ಲಕೃಷ್ಣಯೋಗೋ ಅಂಧ ಪ್ರಜಾನಾಂ ಸರ್ವಾಸಾಂ ರಾಜಾಹನ ಸೋಮಮಸ್ವಿತಿ ನೋಡಿರ್ಲ ನಾವು. ಅಲ್ಲಿ ಸೋಮರಸನ ಒಂದು ಕೊಡ್ತಾನ ದೇವಪಿತೃರಿಗೆ ಅಪ್ಪ ಮಾತು ಬಂತು. ಈ ಸೋಮರಸಕ್ಕ ಬಂದು ಯೋಗಿದ ಆದವರು ಬಂದು 100 ಬಂದ್ರು ಇದ್ದಾರಲ್ಲ, ಅದ್ರಲ್ಲಿ ಬರ ಅಂತವ್ರನ್ನ ಹೇಳ್ತಾರೆಯಾ, ಇದು ಬೇರೆಯಾ? ಅದ್ರಲ್ಲಿ ಬರೋವರೇ. ಸೊ ಅಲ್ಲಿ ನೋಡಿ ಹೌದು. ಅಲ್ಲಿ ಬಂದು ಯಾರ್ಯಾರು ಬರ್ತಾರೆ ಅಂದ್ರೆ ಮುಖ್ಯ ಪ್ರಾಣ 1, ಅಷ್ಟವಸುಗಳು 8, ಏಕಾದಶ ರುದ್ರರು 11, ಆದಿತ್ಯರು 12, ಮರುದೇವದ 49, ವಿಶ್ವದೇವ 10, ಬೃಹಸ್ಪತಿ ಆಚಾರ 1, ಪಿತೃದೇವತೆಗಳು 3 ಬಂದ್ರು ಬರ್ತಾರೆ, ಅಶ್ವಿನಿ ದೇವತೆ 2, ಆಮೇಲೆ ರಿಭವ 1 ದೇವತೆ, ದ್ಯಾವ ಪೃಥ್ವಿ 2, ಮತ್ತು 100 ಬಂದ್ರು ಬರ್ತಾರೆ. ಅಲ್ಲಿ ಪಿತೃದೇವತೆ ಎಂಬುದು 3 ಬಂದ್ರು ಕೂಡ ಅಲ್ಲಿ ಅಗ್ನಿ ಸೋಮ ಯಮ ಅಂತಾರೆ ನಿಮಗೆ. ಸೊ ಹಾಗೆ ಇದ್ರೆ ಇಲ್ಲಿ ಇದ್ರ ಹೆಂಗ ನೀವು ಅನ್ವಯ ಮಾಡಿ ಪಿತೃದೇವಿ ಪ್ಯೋಂಬಕ್ಕ ಶಬ್ದಕ್ಕೆ ಹೆಂಗ ಅನ್ವಯ ಮಾಡುವ್ರಿ ನೀವು? ಅದೇ ಹೇಳಿ, ಪಿತೃಗಳಿಗೆ ಮತ್ತು ದೇವತೆಗಳಿಗೆ ಅಂತಾನೆ ಎರಡು ಬೇರೆ ಬೇರೆ. ಅಲ್ಲಿ ಪಿತೃದೇವತೆಗಳು ಇಟ್ಟರು ಕೂಡ ಅಲ್ಲಿ ಪಿತೃದೇವತೆ ಬಳಬೋದು ಅಗ್ನಿ ಸೋಮ ಯಮ ಅಂತಾರೆ, ಅವರಿಗೆ ಅಂತಾನೆ ಅರ್ಥ. ಸೊ ಎಲ್ಲವೇ ದೇವತೆಯನ್ನ ಇರ್ತಲ್ಲ ಇಲ್ವಾ? ಹೌದು, ಎಲ್ಲಾ ದೇವತೆಗಳಿಗೂ ಅಂತಾನೆ ಅರ್ಥ. ಯಾರ್ದು? ಸೊ ಹಾಗೆ ಎಲ್ಲವೇ ಸೋಮರಸಪಾನಾರ್ಹರಾದ ದೇವತೆಗಳೆಲ್ಲ ಏನಿದ್ದಾರೆ ಅವರಿಗೆಲ್ಲ ಇವನ ಮೂಲಕವಾಗಿ, ಚಂದ್ರನ ಮೂಲಕವಾಗಿ ಚಂದ್ರಾಂತರ್ಗತನಾದ ಭಗವಂತ ಸೋಮರಸ ಅನ್ನೋದನ್ನ ತನ್ನ ಈ ಚಂದ್ರನ ಕಿರಣಗಳಿಂದ ಕೊಡ್ತಾನೆ, ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ. ಸೊ ಅಲ್ಲಿ ಎಲ್ಲವೇ ದೇವತೆಗಳನ್ನ ಆಗತ್ತ. ಪಿತೃದೇವತೆ ಕೂಡ ಬಂದು 3 ಬಂದ್ರನ್ನ ಅಗ್ನಿ ಸೋಮ ಯಮ ಅಂತಾರೆ, ರೈಟ್? ಮತ್ತು ಅಷ್ಟವಸುಗಳು, ಏಕಾದಶ ರುದ್ರರು, ಆದಿತ್ಯರು, ಮರುದೇವತೆಗಳು, ವಿಶ್ವದೇವತೆಗಳು, ಬೃಹಸ್ಪತಿ, ಅಶ್ವಿನಿ ದೇವತೆ, ರೈಟ್? ಸೊ ಎಲ್ಲವೇ ಬಂದು ದೇವತೆಗಳಾದ ಬರ್ತಾರೆ. ಆಗ ಪಿತೃದೇವತೆ ಎಂಬುದು ಅಗ್ನಿ ಸೋಮ ಯಮ, ಅವರು ಕೂಡ ದೇವತೆ. ಅವರು ಪಿತೃದೇವತೆ ಎಂಬ ಕರೆದ್ರು ಕೂಡ ಅವರು ದೇವತೆ ಕ್ಯಾಟಗರಿ ಅಂತ ಬರ್ತಾರಲ್ವ ಅವರು. ಹೌದು. ಸೊ ಅದು ನಿಮಗೆ ಇದು ಗುಣಧಾರ ಸಂಧಿಲಿ ಕೊಟ್ಟಿದ್ದಾರೆ, ನಿಮಗೆ 6ನೇ ಶ್ಲೋಕ ಬರುತ್ತೆ ನಿಮಗೆ ಹರಿದಾಂಸಾರದಲ್ಲಿ. ಸೊ
ಸೋಮರಸಪಾನಾರ್ಹರು ಯಾರ್ಯಾರು ಅಂತ ಯಾರ್ಯಾರನ್ನು ಕೊಟ್ಟಿದ್ದಾರೆ ನಿಮಗೆ? ಅಲ್ಲಿ ಕೊಟ್ಟಿದ್ದಾರೆ, 100 ಬಂದ್ರೆ ಕೊಟ್ಟಿದ್ದಾರೆ ನಿಮಗೆ. ಅದೇ ಇಲ್ಲಿ ಬಂದಾಗ ಸರಿ. ಈಗ ಕುಶದ್ವೀಪದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಕುಶದ್ವೀಪ ಹಿಂದೆ ಹೇಳಿದಂತೆ, ನಾವು ನಿನ್ನೆ ನೋಡಿದಂತೆ ಕುಶ ಅಂದರೆ ದರ್ಬೆಗಳು. ಆ ದರ್ಬೆಗಳು ಬಹಳಷ್ಟು ದೇವನಿರ್ಮಿತವಾದ ಕುಶ ಅನ್ನೋ ದರ್ಬೆ ಬೆಳೆದಿರ್ತಕ್ಕಂತಹ ಒಂದು ದ್ವೀಪ. ಅದು ತನ್ನ ಕಾಂತಿಯಿಂದ ಎಲ್ಲ ದಿಕ್ಕನ್ನು ಬೆಳಗ್ತಾ ಇದೆ, ಬೆಂಕಿಯಂತೆ ಅಂತ ಹೇಳಿದರು. ಸುರ ಅನ್ನೋ ಸಮುದ್ರದಿಂದ ಆವೃತವಾಗಿರ್ತಕ್ಕಂತಹ ಯಾವ ಒಂದು ಶಾಲ್ಮಲ ದ್ವೀಪ ಇದೆ, ಅದರಂತೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಇದು, ಅಂದರೆ 8 ಲಕ್ಷ ಯೋಜನ ವಿಸ್ತಾರವಾಗಿದೆ ಕುಶದ್ವೀಪ. ಅಷ್ಟೇ ವಿಸ್ತಾರವಾಗಿ ಆದಮೇಲೆ ಘೃತ ಸಮುದ್ರ, ತುಪ್ಪದ ಸಮುದ್ರದಿಂದ ಹೊರಗೆ ಆವೃತವಾಗಿದೆ ಅಂತ. ಈ ಒಂದು ಕುಶದ್ವೀಪನೂ ಕೂಡ ಪ್ರಿಯವ್ರತ ರಾಜನ ಮತ್ತೊಬ್ಬ ಮಗ ಹಿರಣ್ಯರೇತ ಎಂಬತಕ್ಕಂತಹ ಮಗ ರಾಜನಾಗಿ ಆಳ್ತಾ ಇದ್ದ. ಕುಶದ್ವೀಪದ ಒಡೆಯ ಅವನು, ಹಿರಣ್ಯರೇತ ಅಂತ ಅವನಿಗೆ ಹೆಸರು, ಪ್ರಿಯವ್ರತನ ಮತ್ತೊಬ್ಬ ಮಗ. ಅವನು ತನ್ನ ಈ ದ್ವೀಪವನ್ನು ಕೂಡ 7 ಭಾಗಗಳನ್ನಾಗಿ ವಿಭಾಗ ಮಾಡಿ 7 ಮಂದಿಗಳಿಗೆ ಅದನ್ನು ಹಂಚಿಕೊಟ್ಟು ತಾನು ತಪಸ್ಸಿನಲ್ಲಿ ನಿರತನಾದ. ಸ್ವಯಂ ತು ತಪ ಆತಿಷ್ಠತೆ. ತನ್ನ 7 ಜನ ಮಕ್ಕಳಿಗೆ 7 ವಿಭಾಗ ಮಾಡಿ ಆ ಹೆಸರಿನಿಂದಲೇ ಅವರನ್ನ ಆ ಅಧಿಪತಿಗಳನ್ನ ಏನು ಹೆಸರಿದೆ ಅದೇ ಹೆಸರಿನಿಂದ 7 ದ್ವೀಪಗಳನ್ನಾಗಿ ವಿಭಾಗ ಮಾಡಿ ತಾನು ತಪಸ್ಸಿಗೆ ಕೂತ. ತಸ್ಯಾಪಿ ಪ್ರಯವ್ರತೋ ರಾಜ ಹಿರಣ್ಯರೇತಾ ನಾಮ ಸ್ವದ್ವೀಪಂ ಸಪ್ತಭ್ಯಃ ಪುತ್ರೇಭ್ಯಃ ಯಥಾಭಾಗಂ ವಿಭಜ್ಯ ಸ್ವಯಂ ತು ತಪ ಆತಿಷ್ಠತೆ. ವಸುದಾನ 2 ತಗೊಳ್ಬೇಕಲ್ಲಿ, ಬರೇ ವಸುದಾನ ಅಂತಿದೆ. ವಸುದಾನ, ದೃಢರುಚಿ, ನಾಭಿಗುಪ್ತ, ಸತ್ಯವ್ರತ, ವಿಪ್ರ, ವಾಮದೇವ, ಅಲ್ಲಿಗೆ 7 ಆಗತ್ತೆ. ಹಾಗಾಗಿ ವಸು ಮತ್ತು ವಸುದಾನ ಅಂತ ಹಾಗೆ ತಗೊಳ್ಬೇಕು. ಅಲ್ಲಿ ಒಂದು ವಸ್ತು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಸಂಸ್ಕೃತದ ಪುಸ್ತಕದಲ್ಲಿ ನಮ್ಮಲ್ಲಿದೆ ವಸುದಾನ ಅಂತಾನೆ ಇದೆ. ವಸುದಾನ, ದೃಢರುಚಿ, ನಾಭಿಗುಪ್ತ, ಸತ್ಯವ್ರತ, ಪ್ರಿಯ, ವಾಮದೇವ, ನಾಮಭ್ಯ ಅಂತಿಷ್ಟೇ ಇದೆ. ಅಷ್ಟೇ ಇಟ್ಕೊಂಡ್ಬಿಟ್ರೆ 6 ಆಗ್ಬಿಡತ್ತೆ. ಹಾಗಾಗಿ ವಸುದಾನ ಅಂತ. ಆಮೇಲೆ ವಸುದಾನ, ದೃಢರುಚಿ, ನಾಭಿಗುಪ್ತ, ಸತ್ಯವ್ರತ, ವಿಪ್ರ, ವಾಮದೇವ ಅಂತ ಅವರ ಹೆಸರುಗಳು. ತೇಷಾಂ ವರ್ಷೇಷು ಸೀಮಾಗಿರಯೋ ನದ್ಯಶ್ಚ ಅಭಿಜ್ಞಾತಾಃ ಸಪ್ತೈವ ಬಭೂವುಃ. ಚಕ್ರಃ ಕ್ರತುಶೃಂಗಃ ಕಪಿಲಶ್ಚಿನ್ನಕೂಟೋ ದೇವಾನೀಕ ಊರ್ಧ್ವರೋಮ ದ್ರವಿಣ ಇತಿ. ಈ 6 ವರ್ಷಗಳಿಗೂ ಕೂಡ ಅದೇ ಹೆಸರುಗಳು. ಹಿಂದೆ ಹೇಳಿದಂತೆ ಆ ಮಕ್ಕಳು 7 ಜನ ಏನಿದ್ದಾರೆ ಅವರ ಹೆಸರುಗಳಿಂದಲೇ ಆ 6 ವರ್ಷಗಳು 7 ವರ್ಷಗಳು ಕರೆಸ್ಕೊಳ್ತಾ ಇದ್ದಾವೆ. ಆ ವರ್ಷಗಳಲ್ಲಿ ಪರ್ವತಗಳು ಕೂಡ 7 ಮರ್ಯಾದಾ ಪರ್ವತಗಳು, ಮಹಾನದಿಗಳು ಕೂಡ 7. ಯಾವ್ದ್ಯಾವುದು ಅಂದರೆ ಚಕ್ರ, ಕ್ರತುಶೃಂಗ, ಕಪಿಲ, ಚಿನ್ನಕೂಟ, ದೇವಾನೀಕ, ಊರ್ಧ್ವರೋಮ ಮತ್ತು ದ್ರವಿಣ ಅಂತ ಇದು 7 ಮರ್ಯಾದಾ ಪರ್ವತಗಳು. ಆಮೇಲೆ 7 ನದಿಗಳು ಯಾವುದು ಅಂದರೆ
ರಸಕುಲ್ಯ ಮಧುಕುಲ್ಯ ಶ್ರುತವಿಂದ ಮಿತ್ರವಿಂದ ದೇವಗರ್ಭ ಘೃತಚ್ಯುತ ಮಂತ್ರಮಾಲಾ ಇತಿ ಯಾಸಾಂ ಪಯೋಭಿಃ ಕುಶದ್ವೀಪೌಕಸಃ ಕುಶಲ ಕೋವಿದಾಭಿಯುಕ್ತ ಕುಲಕ ಸಂಜ್ಞಾ ಭಗವಂತಂ ಜಾತವೇದ ಸ್ವರೂಪಿಣಂ ಕರ್ಮ ಕೌಶಲೇನ ಯಜಂತೆ. ಇನ್ನು 7 ನದಿಗಳು ರಸಕುಲ್ಯ ಮಧುಕುಲ್ಯ ಶ್ರುತವಿಂದ ಮಿತ್ರವಿಂದ ದೇವಗರ್ಭ ಘೃತಚ್ಯುತ ಮಂತ್ರಮಾಲಾ ಅಂತ ಇದು 7 ಮಹಾನದಿಗಳು. ಈ ನದಿಯ ಜಲಗಳಿಂದ ಅಲ್ಲಿರ್ತಕ್ಕಂತಹ ಜನರು ಕುಶದ್ವೀಪವಾಸಿಗಳು 4 ವರ್ಣದವರು. ಯಾವುದು ಅಲ್ಲಿರತಕ್ಕಂತಹ 4 ವರ್ಣಗಳ ಹೆಸರು ಯಾವುದು? ಕುಶಲ, ಕೋವಿದ, ಅಭಿಯುಕ್ತ, ಕುಲಕ ಅಂತ. ಈ 4 ವರ್ಣದ ಜನಗಳು ಅಗ್ನ್ಯಂತರ್ಗತನಾದಂತಹ ಸ್ವತಂತ್ರ ಸ್ವರೂಪನಾದ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಜಾತವೇದ ಸ್ವರೂಪಿಣಂ ಕರ್ಮ ಕೌಶಲೇನ ಯಜಂತೆ ಅಂತ. ಜಾತವೇದ ಅಂದ್ರೆ ಅಗ್ನಿ, ಅಗ್ನ್ಯಂತರ್ಗತನಾಗಿರ್ತಕ್ಕಂತಹ ಭಗವಂತನನ್ನ ಕರ್ಮ ಕೌಶಲ್ಯದಿಂದ ಆರಾಧನೆ ಮಾಡ್ತಾರಂತೆ. ಅಲ್ಲಿರ್ತಕ್ಕಂತಹ ಈ 4 ವರ್ಣದ ಜನರು, 4 ವರ್ಣಗಳ ಹೆಸರು ಅಲ್ಲಿದು ಕುಶಲ, ಕೋವಿದ, ಅಭಿಯುಕ್ತ, ಕುಲಕ ಅಂತ. ಈ ರೀತಿ 4 ವರ್ಣದ ಜನಗಳು ಅಗ್ನ್ಯಂತರ್ಗತನಾದ ಜಾತವೇದ ಸ್ವರೂಪಿಣಂ ಅಂದ್ರೆ ಅಗ್ನಿ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಸರ್, ಇಲ್ಲಿ ಕುಶಲಕಾನ್ ಇದೆ, ನೀವು ಕುಲಕಾನ್ ಹೇಳಿದೆ, ಕುಶಲಕಾನ್ ಇದೆ ಅಲ್ಲಿ ಸಂವತ್ಸರ ಪುಸ್ತಕದಲ್ಲಿ. ಕುಶಲ ಮೊದಲನೇದ್ದು ಕುಶಲ, ಆಮೇಲೆ ಕುಶಲ, ಕೋವಿದ, ಆಮೇಲೆ ಅಭಿಯುಕ್ತ, ಆಮೇಲೆ ಕುಶಲಕ ಅಂತಿದೆಯಾ? ಕುಲಕ ಅಂತ ಆಗ್ಬೇಕದು. ಅವರು ವಿಜಯಧ್ವಜರು ಕುಲಕ ಅಂತಾನೆ ತಗೊಂಡಿದ್ದಾರೆ ನೋಡಿ. ಕುಶಲಃ ಕೋವಿದಃ ಅಭಿಯುಕ್ತಃ ಕುಲಕ ಇತಿ ಸಂಜ್ಞಾ ಅಂತ ಬರೀತಾರೆ. ಹಾಗಾಗಿ ಅದನ್ನು ತಿದ್ದುಕೊಂಡ್ಬಿಟ್ರಿ, ಕುಲಕ ಅಂತಾನೆ ಮಾಡ್ಕೊಳ್ಬೇಕು. ಆಚಾರ್ಯ, ನನ್ನ ಸಂಸ್ಕೃತ ಬುಕ್ ಅಲ್ಲಿ ಕುಲಕಾನೇ ಇದೆ ಲಾಸ್ಟ್. ಹಾಗೆ ಇಟ್ಕೊಳ್ಬೇಕು, ತಿದ್ದುಕೊಂಡ್ಬಿಟ್ರಿ ಅದನ್ನ. ಆಮೇಲೆ ಕುಶದ್ವೀಪೌಕಸಃ ಅಂತ ಇದೆ. ಕುಶದ್ವೀಪೌಕಸಃ ಹಾಗೆ ಹೇಳಿದ್ನಲ್ಲ. ಕರೆಕ್ಟಾ? ವಸು ವಸುದಾನ ದೃಢರುಚಿ ನಾಭಿಗುಪ್ತ ಸತ್ಯವ್ರತ ಪ್ರಿಯ ವಾಮದೇವ ನಾಮಭ್ಯಃ ತೇಷಾಂ ವರ್ಷೇಷು ಸೀಮಾಗಿರಯೋ ನದ್ಯಶ್ಚ ಅಭಿಜ್ಞಾತಾಃ ಸಪ್ತ ಸಪ್ತೈವ ಬಭೂವುಃ ಚಕ್ರಃ ಕ್ರತು ಶೃಂಗಃ ಕಪಿಲಃ ಛಿನ್ನಕೂಟೋ ದೇವಾನೇಕಃ ಊರ್ಧ್ವರೋಮ ದ್ರವಿಣ ಇತಿ. ರಸಕುಲ್ಯ ಮಧುಕುಲ್ಯ ಶ್ರುತವಿಂದ ಮಿತ್ರವಿಂದ ದೇವಗರ್ಭ ಘೃತಚ್ಯುತ ಮಂತ್ರಮಾಲಾ ಇತಿ ಯಾಸಾಂ ಪಯೋಭಿಃ ಕುಶದ್ವೀಪೌಕಸಃ ಕುಶಲ ಕೋವಿದ ಅಭಿಯುಕ್ತ ಕುಲಕ ಸಂಜ್ಞಾ ಭಗವಂತಂ ಜಾತವೇದ ಸ್ವರೂಪಿಣಂ ಕರ್ಮ ಕೌಶಲೇನ ಯಜಂತೆ. ಅವರು ಮಾಡುವ ಸ್ತೋತ್ರ. ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತವೇದೋಸಿ ಹವ್ಯವಾಟ್ ದೇವಾನಾಂ ಪುರುಷಾಂಗಾನಾಂ ಯಜ್ಞೇನ ಪುರುಷಂ ಯಜಾ ಇತಿ. ಎಲೆ ಅಗ್ನಿದೇವ, ನೀನು ಮುಖ್ಯವಾಗಿ ಪರಬ್ರಹ್ಮ ನಾರಾಯಣನ ಸನ್ನಿಧಾನ ಪಾತ್ರನಾಗಿದ್ದಿ. ಪರಸ್ಯ ಬ್ರಹ್ಮಣಃ ಸಾಕ್ಷಾತ್ ಜಾತವೇದೋ ಅಸಿ ಹವ್ಯವಾಟ್. ಯಜ್ಞ ಪುರುಷನಾದಂತಹ ಆ ಭಗವಂತ ಏನಿದ್ದಾನೆ, ಶ್ರೀಮನ್ನಾರಾಯಣ, ಸರ್ವೋತ್ತಮನಾದಂತಹ ಯಜ್ಞ ಪುರುಷನಾದ ನಾರಾಯಣ, ಅವನ ಶರೀರದಂತೆ ಇರುವಂತಹ ಇಂದ್ರಾದಿ ದೇವತೆಗಳೇನಿದ್ದಾರೆ ಅವರಿಗೆ ಹವಿರ್ಭಾಗವನ್ನ ತೆಗೆದುಕೊಂಡು ಹೋಗಿ ಕೊಡುವವನು ನೀನೇ. ಯಾವ ದೇವತೆಗಳಿದ್ದಾರೆ ಇಂದ್ರಾದಿ ದೇವತೆಗಳು, ಅವರೆಲ್ಲ ಭಗವಂತನ ಶರೀರದಂತೆ, ಭಗವಂತನ ಪ್ರತಿಮೆಗಳಂತೆ ಇದ್ದಾರೆ. ಆ ಎಲ್ಲ ದೇವತೆಗಳಿಗೆ ಯಾಜ್ಞಿಕರು ಕೊಡುವಂತಹ ಹವಿರ್ಭಾಗವನ್ನ
ತೆಗೆದುಕೊಂಡು ಹೋಗಿ ಕೊಡುವಂಥವನು ನೀನೇ ಆಗಿದ್ದಿ. ನಾವು ಮಾಡುವ ಯಜ್ಞ ಏನಿದೆ ಅದರಿಂದ ನೀನು ಆ ಯಜ್ಞ ಪುರುಷನನ್ನ ಆರಾಧನೆ ಮಾಡು. ನಾವು ಅರ್ಪಣೆ ಮಾಡುವಂತಹ ಆಹುತಿಗಳೇನಿದ್ದಾವೆ ಆ ಆಹುತಿಗಳನ್ನ ಆ ಯಜ್ಞ ಪುರುಷನಾದಂತಹ ಶ್ರೀಮನ್ನಾರಾಯಣನಿಗೆ ತೆಗೆದುಕೊಂಡು ಹೋಗಿ ಕೊಡು ಅಂತ ಹೀಗೆ ಅಗ್ನಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಗ್ನಿದೇವರನ್ನ ಸ್ತೋತ್ರ ಮಾಡೋ ರೀತಿ ಇದು. ಒಳ್ಳೆ ಮುಖ್ಯ ಸನ್ನಿಧಾನ, ಭಗವಂತನ ವಿಶೇಷವಾದ ಸನ್ನಿಧಾನ ನಿನ್ನೊಳಗಿದೆ. ಹಾಗಾಗಿ ನೀನು ನಾವು ಕೊಡುವ ಆ ಆಹುತಿಗಳನ್ನೆಲ್ಲ ಆ ಯಜ್ಞ ಪುರುಷನಾದ ನಾರಾಯಣನಿಗೆ ಸಮರ್ಪಣೆ ಮಾಡು. ಪುರುಷಾಂಗಾನಾಂ ಅಂತಿದೆ. ದೇವಾನಾಂ ಪುರುಷಾಂಗಾನಾಂ. ಪುರುಷ ಅಂದ್ರೆ ಪುರುಷನಾಮಕನಾದಂತಹ ಭಗವಂತ, ಅವನ ಅಂಗ ಅಂತಂದ್ರೆ ದೇಹ ದಂತೆ ಇರುವಂಥವರು ದೇವತೆಗಳು. ದೇವಾನಾಂ ಪುರುಷಾಂಗಾನಾಂ ದೇವಾನಾಂ. ಭಗವಂತನ ಪ್ರತಿಮೆಯಂತೆ ಅಂಗಗಳಂತೆ ಇರುವಂಥವರು, ದೇಹದ ಅಂಗಾಂಗಗಳಂತೆ ಇರುವಂಥವರು ಆ ದೇವತೆಗಳು. ಅವರಿಗೆಲ್ಲ ನೀನು ತೆಗೆದುಕೊಂಡು ಹೋಗಿ ಕೊಡುವವನಾಗಿದ್ದಿ ಹವಿರ್ಭಾಗವನ್ನ. ಅಂತಹ ನೀನು ಯಜ್ಞೇನ ಆ ಯಜ್ಞ ಪುರುಷಂ ಯಜ. ನಾವು ಮಾಡುವ ಯಜ್ಞದಿಂದ ಆ ಯಜ್ಞ ಪುರುಷನನ್ನ ಆರಾಧನೆ ಮಾಡು. ನಾವು ಕೊಡುವ ಆಹುತಿಗಳನ್ನು ಆ ಯಜ್ಞ ಪುರುಷನಾದ ನಾರಾಯಣನಿಗೆ ತೆಗೆದುಕೊಂಡು ಹೋಗಿ ಕೊಡು. ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತ ವೇದೋಸಿ ಹವ್ಯವಾಟ್ ದೇವಾನಾಂ ಪುರುಷಾಂಗಾನಾಂ ಯಜ್ಞೇನ ಪುರುಷಂ ಯಜ ಇತಿ ಕರ್ಮ ಕೌಶಲೇನ ಯಜಂತೆ. ದೇವಾನಾಂ ದೈವ ಇಲ್ಲಿ ನಮ್ಮ ಬುಕ್ ದೈವಾನಾಂ ಎರಡು ಒಂದೇ ಅರ್ಥವ? ದೈವ ದೇವ ಎಂಬುದು ದೈವಾನಾಂ ಅಂತಿದೆಯಾ? ದೇವಾನಾಂ ಅಂತ ಆಗ್ಬೇಕದು. ಪ್ರಿಂಟ್ ಮಿಸ್ಟೇಕ್ ಆಗಿದೆ ತುಂಬಾ. ಏನ್ ವ್ಯತ್ಯಾಸ ಸರ್ ದೈವಾನಾಂ ದೇವಾನಾಂ? ದೇವಾನಾಂ ಅಂದ್ರೆ ದೇವತೆಗಳಿಗೆ ಅಂತ ಅರ್ಥ. ದೈವಾನಾಂ ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟವರಿಗೆ ಅಂತ ಅರ್ಥ ಆಗತ್ತೆ. ದೇವಾನಾಂ ಇಮೇ ದೈವಾಹ, ಸಂಬಂಧ ಅನ್ನೋ ಅರ್ಥ ಬರ್ತದೆ. ದೇವತೆಗಳಿಗೆ ಸಂಬಂಧಪಟ್ಟವರು ಅನ್ನೋ ಅರ್ಥ ಬರ್ತದೆ. ಅಥವಾ ಕಷ್ಟಪಟ್ಟು ಅರ್ಥ ಮಾಡಬೇಕಾಗ್ತದೆ. ದೇವ ಅಂದ್ರೆ ಷಡ್ಗುಣೇಶ್ವರ ಸಂಪರ್ಣಾದ ಭಗವಂತ, ಅವನಿಗೆ ಸಂಬಂಧಪಟ್ಟವರು ದೈವರು ಅಂತ ಅರ್ಥ ಮಾಡಿಕೊಂಡು ದೇವತೆಗಳು ಅಂತ ಕಷ್ಟದಿಂದ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದೇವ ಅನ್ನೋ ಶಬ್ದವೇ ನೇರವಾಗಿ ದೇವತೆಗಳನ್ನ ಹೇಳೋ ಶಬ್ದವೇ ಇರೋದ್ರಿಂದ ಯಾಕೆ ಇಲ್ಲಿ ದೇವ ಅಂತಾನೆ ಇದೆ ನಮ್ಮ ಕಡೆಯಲ್ಲಿ. ಆಮೇಲೆ ವ್ಯಾಖ್ಯಾನದಲ್ಲೂ ಕೂಡ ಹರೇಹೇ ಅಂಗಭೂತಾನಾಂ ದೇವಾನಾಂ ಅಂತಾನೆ ತಗೊಂಡಿದ್ದಾರೆ. ಇಬ್ಬರು ಎರಡು ವ್ಯಾಖ್ಯಾನಗಳಲ್ಲೂ ಕೂಡ ದೇವಾನಾಂ ಅಂತಾನೆ ಬರೀತಾರೆ. ಹಾಗಾಗಿ ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ದೈವಾನಾಂ ಅಂತ ಹೇಳಿ ದೇವ ಅಂತ ಮಾಡ್ಕೊಂಡ್ಬಿಡಿ. ತಥಾ ಬಹಿಃ ಕ್ರೌಂಚದ್ವೀಪೋಪಿ ದ್ವಿಗುಣಃ ಕುಶದ್ವೀಪಾತ್ ಸಮಾನೇನ ಕ್ಷೀರೋದೇನ ಪರಿತಃ ಉಪಕ್ಲುಪ್ತೇನ ಆವೃತೋ ಯಥಾ ಘೃತೋದೇನ ಕುಶದ್ವೀಪೋ ಯಸ್ಮಿನ್ ಕ್ರೌಂಚೋ ನಾಮ ಪರ್ವತರಾಜೋ ದ್ವೀಪನಾಮ ನಿರ್ವರ್ತಕಃ ಆಸ್ತೆ. ಈಗ ಕ್ರೌಂಚ ದ್ವೀಪದ ಬಗ್ಗೆ ಹೇಳ್ತಾ ಇದ್ದಾರೆ. ಕುಶದ್ವೀಪ ಆದ ಮೇಲೆ ಆ ಕುಶದ್ವೀಪದ ಸುತ್ತಲೂ ಇರತಕ್ಕಂಥದ್ದು ಯಾವುದು? ಘೃತ ಸಮುದ್ರ, 8 ಯೋಜನ ವಿಸ್ತಾರವಾಗಿ. ಅದರಿಂದ ಅದು ಹೇಗೆ ಸುತ್ತುವರಿಯಲ್ಪಟ್ಟಿದ್ಯೋ ಕುಶದ್ವೀಪ, ಹಾಗೆ ಆ ಕುಶದ್ವೀಪಕ್ಕಿಂತಲೂ ಹೊರಗೆ ಕ್ರೌಂಚ ದ್ವೀಪ ಇದೆ. ಅದು ಅದರ 2 ಪಟ್ಟು. ಅಂದ್ರೆ ಈಗ 8 ಯೋಜನ ವಿಸ್ತಾರವಾಗಿ ಘೃತ ಸಮುದ್ರ ಇತ್ತಲ್ವಾ, ಅದರ 2 ಪಟ್ಟು ಅಂದ್ರೆ 16 ಯೋಜನ ವಿಸ್ತಾರ ಆಯ್ತು. 16 ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಕ್ರೌಂಚ ದ್ವೀಪ ಈ ಘೃತ ಸಮುದ್ರದ ಹೊರಗಿನ ಭಾಗದಲ್ಲಿ ಇದೆ. ಆ ಕ್ರೌಂಚ ದ್ವೀಪದ ಸುತ್ತಲೂ ಮೊಸರಿನ ಸಮುದ್ರ ಅಷ್ಟೇ ಯೋಜನ ವಿಸ್ತಾರವಾಗಿ, ಅಂದ್ರೆ 16 ಲಕ್ಷ ಯೋಜನ ವಿಸ್ತಾರವಾಗಿ ಆ
ಮೊಸರಿನ ಸಮುದ್ರ ಸುತ್ತುವರಿಯಲ್ಪಟ್ಟಿದೆ ಅಂತ. ಸೊ ನಾವು ಅಲ್ಲಿ ಇದ್ರಲ್ಲಿ ನೋಡಿರೋ ಷೋಡಶ ಅಧ್ಯಾಯದಲ್ಲಿ ಬಂದು ಅಲ್ಲಿ ಮಾರ್ಸಿ ಕೊಟ್ಟಿದ್ದಾರೆ, ಅಲ್ಲಿ ಮಾರ್ಸಿಂಬ ಕುಂಭ ಮಾತು ಕಡೆಸಿ ಶ್ಲೋಕದಲ್ಲಿ ನೋಡಿರೋ, ಇಲ್ಲಿ ಕರೆಕ್ಟ್ ಮಾಡಿದ್ದಾರೆ ಆಗ ಇಲ್ಲವಾ? ಅಲ್ಲಿ ಬಂದು ಕ್ಷೀರ ಇದೆ, ಅಲ್ಲಿ ಬಂದು ಕ್ಷೀರ ತಗೊಂಡ್ ಕುಡಿದು ಗತಿ ತಗೊಂಬ ಕುಂಭ ಒಂದು ಮಾತು ನಾವು ನೋಡಿರೋ, ರೈಟ್? ತಾತ್ಪರ್ಯ. ಸೊ ಅದನ್ನ ಬಂದು ಇಲ್ಲಿ ಕರೆಕ್ಟ್ ಮಾಡಿದ್ದಾರೆ. ಅದೇ ಅವಾಗ ಅದೇ ಇದನ್ನ ನೋಡಿದ್ವಿ ನಾವು ಅವಾಗ. ಇಲ್ಲಿ ಹ್ಮ್ ಹೇಳಿ ಕ್ಷೀರೋದೇನ ಅಂತಿದೆ, ಕ್ಷೀರೋದೇನ ಪರಿತಃ ಉಪಕ್ಲುಪ್ತೇನ ಅಂತಿದೆ. ಆದ್ರೆ ಕ್ಷೀರ ಅನ್ನೋ ಶಬ್ದದ ಅಲ್ಲಿ ಏನಿದೆ, ಕ್ಷೀರ ಅನ್ನೋ ಶಬ್ದ ಅದನ್ನ ದಧಿ ಅಂತ ಇಟ್ಟುಕೊಳ್ಬೇಕು ಅಂತ ಅಲ್ಲಿ ನೋಡಿದ್ವಲ್ಲ, ಅದನ್ನೇ ಇಲ್ಲಿ ಇಟ್ಟುಕೊಳ್ಬೇಕು. ಹಾಗಾಗಿ ದಧಿ ಸಮುದ್ರ ಅಂತ ಅರ್ಥ. ಇದನ್ನ ನಾಮ ವ್ಯತ್ಯಾಸ ಅಂತ ಕರೀತಾರೆ. ಕ್ಷೀರ ಅನ್ನೋ ಶಬ್ದದಿಂದ ಹೇಳ್ತಾರೆ, ದಧಿಯನ್ನ ಕ್ಷೀರ ಅನ್ನೋ ಸಮುದ್ರದಿಂದ ಹೇಳ್ತಾರೆ. ವ್ಯತ್ಯಾಸ ಈ ಒಂದೊಂದ್ಸಲ ಅಸುರ ಜನ ಮೋಹನಗೋಸ್ಕರನೂ ಮಾಡ್ತಾರೆ. ಅಸುರ ಜನ ಮೋಹನಾಯ ಇಯಂ ವ್ಯತ್ಯಾಸೇನ ಉಕ್ತಿ. ಹರೇ ಶ್ರೀನಿವಾಸ ಆಚಾರ್ಯ, ಇವಾಗ ನಂದು ಸಂಸ್ಕೃತ ಬುಕ್ ನಲ್ಲಿ ಕ್ಷೀರು ಅಂತ ಇದೆ, ಅದನ್ನ ದದಿ ಅಂತ ಬದಲಾಯಿಸ್ಕೋಬೇಕಾ? ಬೇಡ ಬೇಡ ಬೇಡ, ಹಾ, ಬದಲಾಯಿಸ್ಕೊಳ್ಬೇಡಿ, ನಿಮ್ಮ ತಲೆಯಲ್ಲಿ ಮಾತ್ರ ಬದಲಾಯಿಸ್ಕೊಳ್ಳಿ. ಓಕೆ. ಅಲ್ಲಿ ವೇದವ್ಯಾಸ ದೇವರು ಬರೆದದ್ದೇ ಕ್ಷೀರೋದೇನ ಅಂತಾನೆ ಬರೆದಿದ್ದಾರೆ, ಬೇಕಂತಲೇ ತಪ್ಪು ಬರೆದಿದ್ದಾರೆ ಅವರು. ಓಕೆ. ಅದನ್ನೇ ಇವಾಗ ಹೇಳ್ತಾ ಇರೋದು. ಯಾಕೆ ತಪ್ಪು ಮಾಡಿದ್ದಾರೆ, ಬೇಕಂತಲೇ ಮಾಡಿದ್ದಾರೆ ಅವರು. ದಧಿ ಸಮುದ್ರದ ಎಲ್ಲಿದೆ ಅದು, ಆಮೇಲೆ ಮುಂದೆ ನೋಡೋಣ ಬರುತ್ತದು. ಅದು ಯಾಕೆ ಹಾಗೆ ಮಾಡ್ತಾರೆ ಏನು ಅನ್ನೋದನ್ನ ಮುಂದೆ ಹೇಳ್ತಾರೆ, ನಿರ್ಣಯವನ್ನು ಹೇಳ್ತಾರೆ. ಈ ಹಿಂದೆನೂ ಹೇಳಿದ್ದಾರೆ, ಹೇಳಿದ್ದಾರೆ. ಇಲ್ಲಿ ಮುಂದೆ ಬರುತ್ತೆ 24ನೇ ಗದ್ಯದಲ್ಲಿ ಕ್ಷೀರೋದಾತ್ ಪರಿತಃ ಉಪವೇಶಿತಃ ಅಂತ ಬರ್ತದೆ. ದಧಿ ಮಂಡೋದೇನ ಪರಿತಃ ಅಂತ ಅಲ್ಲಿ ಬರ್ತದೆ. ಅಲ್ಲಿ ದಧಿ ಅಂತನ್ನೋ ಶಬ್ದಕ್ಕೆ, ಕ್ಷೀರ ಅನ್ನೋ ಶಬ್ದಕ್ಕೆ ಇಲ್ಲಿ ಹೇಗೆ ನಾವು ಮೊಸರು ಅಂತ ಅರ್ಥ ಇಟ್ಟುಕೊಂಡ್ವೋ, ಹಾಗೆ ಅಲ್ಲಿ ಮುಂದೆ ದಧಿ ಮಂಡೋದೇನ ಅಂತ ಬರ್ತದೆ. ಅಲ್ಲಿ ದಧಿ ಅನ್ನೋ ಶಬ್ದಕ್ಕೆ ಗಟ್ಟಿಯಾದ ಹಾಲು ಅಂತ ಅರ್ಥ ಇಟ್ಕೊಳ್ಬೇಕು ಅಂತ ಅರ್ಥ ಮಾಡ್ತಾರೆ. ಆವಾಗ ಎರಡನ್ನು ಸೇರಿಸಿ ಆಚಾರ್ಯ ನಿರ್ಣಯ ಕೊಡ್ತಾರೆ. ಅಲ್ಲಿ ನೋಡೋಣ. ಕ್ಷೀರಕ್ಕೆ ದಧಿ ಅಂತ ಹೇಳ್ತಾರೆ, ದಧಿಗೆ ಕ್ಷೀರ ಅಂತ ಹೇಳ್ತಾರೆ. ಹಾಗೆ ಬೇಕಂತಲೇ ವ್ಯತ್ಯಾಸ ಮಾಡಿಯೇ ವ್ಯಾಸರು ಬರೆದಿದ್ದಾರೆ. ಇದು ವ್ಯತ್ಯಾಸ ಅಂತನ್ನೋ ಒಂದು ಪುರಾಣದ ಒಂದು ಶೈಲಿ, ಆ ಶೈಲಿಯನ್ನ ಇಲ್ಲಿ ಬಳಸಿದ್ದಾರೆ. ಕ್ಷೀರಂಬಕ ಒಂದು ಸಿಹಿನ್ ತಗೊಂಬೇಕು, ಸಿಹಿಯಾದ ಮೊಸರು ಅಂತ ಅರ್ಥ. ಆದ್ರಿಂದ ಕ್ಷೀರ ಅಂತ ಬರೀತಾರೆ. ಇಲ್ಲಿ ಕ್ಷೀರೋದೇನ ಅಂತ ಮೊಸರಿಗೆ ಹಾಲು ಅಂತ ಬರೋದಿಲ್ಲಕ್ಕೆ ಕಾರಣ, ಮೊಸರು ಅಷ್ಟು ಸಿಹಿಯಾಗಿತ್ತು ಅನ್ನೋದ್ರಿಂದ ಸಿಹಿಯಾದ ಮೊಸರು ಅಂತ ಇಟ್ಟುಕೊಳ್ಬೇಕು. ಅಲ್ಲಿ ಹಾಲು ಅಂತ ಹೇಳ್ತಾರೆ, ದಧಿ ಅಲ್ಲ, ಇಲ್ಲಿ ಹಾಲು ಅಂತ ಹೇಳಿದ್ದಾರೆ, ಅಲ್ಲಿ ದಧಿ ಅಂತ ಹೇಳ್ತಾರೆ. ಹಾಲಿಗೆ ದಧಿ ಅಂತ ಹೇಳ್ತಾರೆ. ಹಾಲಿಗೆ ಯಾಕೆ ದಧಿ ಅಂತ ಹೇಳ್ತಾರೆ ಅಂದ್ರೆ, ಆ ಹಾಲು ಅಷ್ಟು ಗಟ್ಟಿಯಾಗಿತ್ತು, ಮೊಸರಿನಂತೆ ಗಟ್ಟಿಯಾಗಿತ್ತು ಅಂತ ಆ ಅಭಿಪ್ರಾಯದಿಂದ ಹಾಲನ್ನ ಹೇಳೋ ಕಡೆಯಲ್ಲಿ ದಧಿ ಅನ್ನೋ ಪದವನ್ನು ಪ್ರಯೋಗ ಮಾಡ್ತಾರೆ. ಅದನ್ನು ಇದನ್ನು ಸೇರಿಸಿ ನಿರ್ಣಯವನ್ನ ಎಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಮುಂದೆ ನೋಡೋಣ. ಹಾಗಾಗಿ ಇಲ್ಲಿ ಕ್ಷೀರೋದೇನ ಅಂದ್ರೆ ಒಳ್ಳೆ ಸಿಹಿಯಾಗಿರ್ತಕ್ಕಂತಹ ಮೊಸರಿನ ಸಮುದ್ರ. ಏಕೆಂದ್ರೆ ಮೊಸರು ನಮಗೆ ಒಂದು ದಿವಸ ಕಳೀತು ಅಂದ್ರೆ ಹುಳಿ ಆಗ್ಬಿಡತ್ತೆ. ಅಂಥದ್ದು ಇದು 16 ಲಕ್ಷ ಯೋಜನ ವಿಸ್ತಾರವಾದಂತಹ ಮೊಸರು ಆವಾಗಿನಿಂದ ಹಾಗೇ ಇದೆ ಅಂತಂದ್ರೆ ಎಷ್ಟು ಹುಳಿಯಾಗಿರ್ಬೇಕು, ಕೆಟ್ಟ ಹೋಗ್ತದಲ್ಲ ಮೊಸರು ಹುಳಿಯಾಗಿ ಅಂತನ್ನೋ ಒಂದು ಕಲ್ಪನೆ ಬರ್ತದೆ. ಅದಕ್ಕೋಸ್ಕರ ಕ್ಷೀರೋದೇನ, ಅದು ಯಾವಾಗ್ಲೂ ಸಿಹಿಯಾಗಿಯೇ ಇರ್ತದೆ. ಏನು ದಧ್ಯೋದೇನ ಅಂತ ಅನ್ಕೋಬೇಕು. ಈ ಒಂದು ಕ್ರೌಂಚ ದ್ವೀಪ ಏನಿದೆ, ಅದರಲ್ಲಿ ಕ್ರೌಂಚ ಅಂತನ್ನೋ ಒಂದು ಮಹಾಪರ್ವತ ಇದೆ. ಆದ್ರಿಂದ ಅದಕ್ಕೆ ಕ್ರೌಂಚ ದ್ವೀಪ ಅಂತ ಹೆಸರು ಬಂತು.
ಕ್ರೌಂಚೋ ನಾಮ ಪರ್ವತರಾಜ. ಆದ್ರಿಂದ ಅದಕ್ಕೆ ಕ್ರೌಂಚ ಅಂತ ಹೆಸರು ಬಂದಿದೆ. ಅಂತಹ ಒಂದು ಕ್ರೌಂಚ ದ್ವೀಪ 16 ಲಕ್ಷ ಯೋಜನ ವಿಸ್ತಾರವಾಗಿದೆ. ಅದರ ಸುತ್ತಲೂ ಮೊಸರಿನ ಸಮುದ್ರ 16 ಲಕ್ಷ ಯೋಜನ ವಿಸ್ತಾರವಾಗಿ ಇದೆ. ತಥಾ ಬಹಿಃ ಕ್ರೌಂಚದ್ವೀಪೋಪಿ ದ್ವಿಗುಣಃ ಕುಶದ್ವೀಪಾತ್ ಸಮಾನೇನ ಕ್ಷೀರೋದೇನ ಪರಿತಃ ಉಪಕ್ಲುಪ್ತೇನ ಆವೃತೋ ಯಥಾ ಘೃತೋದೇನ ಕುಶದ್ವೀಪೋ ಯಸ್ಮಿನ್ ಕ್ರೌಂಚೋ ನಾಮ ಪರ್ವತರಾಜೋ ದ್ವೀಪನಾಮ ನಿರ್ವರ್ತಕಃ ಆಸ್ತೆ. ಕ್ರೌಂಚ ಅಂತ ಶಬ್ದಕ್ಕೆ ಏನ್ ಅರ್ಥ ಆಚಾರ್ಯ? ಕ್ರೌಂಚ ಅಂದ್ರೆ ಕ್ರೌಂಚ ಅಂದ್ರೆ ಪಕ್ಷಿ ಅಂತಾರೆ, ಕ್ರೌಂಚ ಪಕ್ಷಿ. ಅದರದ್ದು ಯೌಗಿಕವಾದ ಅರ್ಥ ಹ್ಮ್. ನೋಡೋಣ ಏನಂತ ಆಮೇಲೆ ಯಾವ ಧಾತುವಿನಿಂದ ನಿಷ್ಪನ್ನವಾಗಿದೆ ಅಂತ ನೋಡಿಕೊಂಡು ಅರ್ಥ ಮಾಡಬೇಕು. ಸರಿ, ಸಾಕು ಇವತ್ತಿಗೆ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳ. ಜನರಲ್ ಒಂದು ಕ್ವಶನ್ ಕೇಳಿಕೆ ಮಾಡಿದ್ದಾರೆ. ಹ್ಮ್ ಈ ಹವಿಷು ಮತ್ತು ಪ್ರೋಡಶ ಎರಡಕ್ಕೂ ಏನು ವ್ಯತ್ಯಾಸ? ಅದನ್ನ ಅಲ್ಲೇ ವ್ಯಾಖ್ಯಾನದಲ್ಲಿ ಬರೆದಿರ್ತಾರೆ. ಉಪನಿಷತ್ತಿನಲ್ಲಿ ಮೋಸ್ಟ್ಲಿ ಇರಬಹುದು. ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ, ಬಹಳ ಏನಿಲ್ಲ. ಪುರುಷ ಸೂಕ್ತದಲ್ಲಿ ಯತ್ ಪುರುಷೇನ ಹವಿಷ ದೇವ ಯಜ್ಞ ಮತ ಅಲ್ಲಿ ಒಂದು ಪೌರುಷ ಮತ್ತು ಹವಿಷು ಹಂಗ ವಸಂತ ಕಾಲಾವಧಿ ತುಪ್ಪವ ಆಯ್ತು, ರೈಟ್. ಆಮೇಲೆ ಬಂದು ಇದ್ ಒಂದು ಇದಾಯ್ತು, ರೈಟ್. ಸೊ ಅಲ್ಲಿ ಏನ್ ವ್ಯತ್ಯಾಸ ಬರುತ್ತೆ ಎಂಬ ತಿಳ್ಕೊಂಬಾರ್ದು. ನೋಡೋಣ, ಅದು ಬೇರೆ ಕಡೆಯಲ್ಲಿ ನೋಡಿ ಹೇಳಬೇಕು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಆಚಾರ್ಯರೇ.